ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಗೀಯಿಂದ ಕೇಕ್ ಮಾಡೋದನ್ನು ನಾವು ನೋಡೋಣ ಫ್ರೆಂಡ್ಸ್. ಈ ಕಪ್ಪಿಂದ 1.5 ಕಪ್ ಅಷ್ಟು ಮೈದಾ ತಗೊಂಡಿದ್ದೀನಿ. ಅದೇ ಕಪ್ಪಿಂದ 1.5 ಕಪ್ಪು ಸಕ್ಕರೆ ಪೌಡ್ರು, ಇದು ಅರ್ಧ ಕಪ್ಪು ನಂದಿನಿ ತುಪ್ಪ, ಒಂದು 1/4 ಕಪ್ ಅಷ್ಟು ಹಾಲು ತಗೋಬೇಕು. ಈ ರೀತಿ 3 ಮೊಟ್ಟೆ ತಗೋಬೇಕು. ಈ ಫ್ರೂಟ್ಸ್ ತಗೋಬೇಕು, ಟೂಟಿ ಫ್ರೂಟಿ ಗ್ರೀನ್ ಕಲರು ಮತ್ತು ರೆಡ್ ಕಲರು, 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡ್ರು, ಒಂದು ಅರ್ಧ ಸ್ಪೂನ್ ಅಷ್ಟು ವೆನಿಲಾ ಎಸೆನ್ಸು. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಬೌಲ್ ಇಟ್ಕೊಂಡು 3 ಮೊಟ್ಟೆ ಹಾಕೋಬೇಕು. 3 ಮೊಟ್ಟೆ ಹಾಕೊಂಡು ಇವಾಗ ಇದನ್ನ ಬ್ಲೆಂಡರ್ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋದು ಚೆನ್ನಾಗಿ. ನೋಡಿ ಫ್ರೆಂಡ್ಸ್, ಸಕ್ಕರೆ ಪೌಡ್ರ್ ಸ್ವಲ್ಪ ಸ್ವಲ್ಪ ಹಾಕೊಂಡು ಮಾಡ್ಕೊಳ್ಳೋದ, ಒಂದು ಅರ್ಧ. ನೋಡಿ ಫ್ರೆಂಡ್ಸ್, ಸಕ್ಕರೆ ಪುಡಿ ಎಲ್ಲ ಹಾಕಿ ಆಯಿತು. ಇವಾಗ ವೆನಿಲಾ ಎಸೆನ್ಸ್ ಹಾಕೊಳ್ಳೋದ. ನೋಡಿ ಫ್ರೆಂಡ್ಸ್, ತುಪ್ಪ ಹಾಕೊಳ್ಳೋದು ಇವಾಗ. ಹಾಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋದ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟೇರನ್ ಇಟ್ಕೊಂಡು ಮೈದಾ ಹಾಕೊಳ್ಳೋದ. ನೋಡಿ ಫ್ರೆಂಡ್ಸ್, 1 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ ಹಾಕೊಳ್ಳೋದ. ನೋಡಿ ಫ್ರೆಂಡ್ಸ್, ಮೈದಾ ಹಾಕ್ಕೊಂಡು ಈ ರೀತಿ ಕಲಿಸ್ಕೊಳ್ಳೋದ. ನೋಡಿ ಫ್ರೆಂಡ್ಸ್, ಈ ರೀತಿ ಕಲಿಸ್ಕೊಂಡು ಇವಾಗ ಇದರಲ್ಲಿ ಹಾಲು ಹಾಕ್ಕೊಳ್ಳೋದ. ನೋಡಿ ಫ್ರೆಂಡ್ಸ್, ಬ್ಲೆಂಡರಲ್ಲಿ ಚೆನ್ನಾಗಿ ನೈಸಾಗಿ ಮಾಡ್ಕೊಳ್ಳೋದು ಇವಾಗ. ನೋಡಿ ಫ್ರೆಂಡ್ಸ್, ಈ ರೀತಿ 2 ಬೋಲ್ಗೆ ಅರ್ಧ ತೊಗೊಂಡಿದ್ದೀನಿ. 2 ಕಲರ್ ಹಾಕಿ ಕೇಕ್ ಮಾಡ್ತಾ ಇದ್ದೀನಿ, ಅದಕ್ಕೆ ಈ ರೀತಿ ತೊಗೊಂಡಿದ್ದೀನಿ. ಸ್ವಲ್ಪ ಗ್ರೀನ್ ಕಲರು, ಸ್ವಲ್ಪ ಆರೆಂಜ್ ಕಲರ್ ಹಾಕೊಳ್ಳೋದ. ಈ ರೀತಿ ಒಂದು ಅರ್ಧ ಸ್ಪೂನ್ ಅಷ್ಟು ಆರೆಂಜ್ ಕಲರು. ನೋಡಿ ಫ್ರೆಂಡ್ಸ್, ಕೇಕ್ ಬ್ಯಾಟ್ರು ಈ 3ಕ್ಕೆ ಭಾಗ ಮಾಡ್ಕೊಂಡಿದ್ದೀನಿ. ಒಂದು ಆರೆಂಜ್ಗೆ ಸ್ವಲ್ಪ ಹಾಕೊಂಡಿದ್ದೀನಿ, ಗ್ರೀನ್ಗೆ ಸ್ವಲ್ಪ ಹಾಕೊಂಡಿದ್ದೀನಿ, ಮಿಕ್ಕಿದ್ದು ವೈಟ್ ಹಿಂಗೆ ಇಟ್ಟಿದ್ದೀನಿ. ಇವಾಗ ಇದೆಲ್ಲ ಒಂದು ಕುಕ್ಕರ್ಗೆ ಹಾಕೊಳ್ಳೋದ. ಒಂದು ಕುಕ್ಕರ್ ತೊಗೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ಗ್ರೀಸ್ ಮಾಡಿಕೊಂಡು ಮೇಲೆ ಗಂಟೆ ಈ ರೀತಿ ಗ್ರೀಸ್ ಮಾಡ್ಕೊಂಡು ಚೆನ್ನಾಗಿ ಬಟರ್ ಪೇಪರ್ ಹಾಕ್ಕೋಬೇಕು. ಬಟರ್ ಪೇಪರ್ ಹಾಕ್ಕೊಂಡು ಮತ್ತೆ ಇದ್ರ ಮೇಲೆ ಸ್ವಲ್ಪ ಗ್ರೀಸ್ ಮಾಡ್ಕೋಬೇಕು. ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು
ನೋಡಿ ಫ್ರೆಂಡ್ಸ್, ಇವಾಗ ಆರೆಂಜ್ ಕಲರ್ ಬ್ಯಾಟ್ರ್ ಹಾಕೊಳ್ಳೋದ. ನೋಡಿ ಫ್ರೆಂಡ್ಸ್, ಇವಾಗ ವೈಟ್ ಹಾಕೊಳ್ಳೋದ. ವೈಟ್ ಕಲರ್ ಬ್ಯಾಟ್ರ್, ಕೇಕ್ ಬ್ಯಾಟ್ರ್. ನೋಡಿ ಫ್ರೆಂಡ್ಸ್, ಇವಾಗ ಗ್ರೀನ್ ಕಲರ್ ಹಾಕೊಳ್ಳೋದ. ನೋಡಿ ಫ್ರೆಂಡ್ಸ್, ಗ್ರೀನ್ ಕಲರ್ ಹಾಕೊಳ್ಳೋದ ಇವಾಗ. ನೋಡಿ ಫ್ರೆಂಡ್ಸ್, ಈ ಟೂಟಿ ಫ್ರೂಟಿಗೆ ಸ್ವಲ್ಪ ಮೈದಾ ಹಾಕ್ಕೊಂಡು ಈ ರೀತಿ ಕೋಟ್ ಮಾಡಿಕೊಂಡು ಇವಾಗ ಇದೆಲ್ಲ ಇದರಲ್ಲೇ ಹಾಕೊಳ್ಳೋದು ಮೇಲೆ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು 2 ಸತಿ ಈ ರೀತಿ ಟ್ಯಾಪ್ ಮಾಡ್ಕೋಬೇಕು. ಏನಾದ್ರು ಏರ್ ಬಬಲ್ಸ್ ಇದ್ರೆ ಚೆನ್ನಾಗಾಗುತ್ತೆ. ನೋಡಿ ಫ್ರೆಂಡ್ಸ್, ಒಂದು 5 ನಿಮಿಷ ಪ್ರೀ ಹೀಟ್ಗೆ ಇಟ್ಕೋಬೇಕು. ಈ ರೀತಿ ಒಂದು ತವ ಇಟ್ಕೊಂಡು ಇವಾಗ ಕುಕ್ಕರ್ ಇಟ್ಕೊಳ್ಳೋದ. 5 ನಿಮಿಷ ಆದಮೇಲೆ ನೋಡಿ ಫ್ರೆಂಡ್ಸ್, ಇವಾಗ ಮುಚ್ಚಳ ಹಾಕ್ಬಿಡೋದ. ಒಂದು 35 to 40 ಮಿನಿಟ್ಸ್ ಇಟ್ಕೋಬೇಕು ಲೋ ಫ್ಲೇಮಲ್ಲಿ. ವಿಸಿಲ್ ಹಾಕಬಾರ್ದು. ನೋಡಿ ಫ್ರೆಂಡ್ಸ್, ಇವಾಗ 40 ನಿಮಿಷ ಆಗಿದೆ. ತೆಗ್ದು ನೋಡೋದ. ನೋಡಿ ಫ್ರೆಂಡ್ಸ್, ಯಾವ್ದಾರು ಒಂದು ಚಾಕ್ ತಗೊಂಡು ಈ ರೀತಿ ಇಟ್ಬಿಟ್ಟು ನೋಡಬೇಕು. ನೋಡಿ ಫ್ರೆಂಡ್ಸ್, ಏನು ಕಚ್ಕೊಳ್ಳಿಲ್ಲ, ಆಗಿದೆ ಅಂತ. ಸ್ಟವ್ ಆಫ್ ಮಾಡಿಬಿಡೋದು. ಇವಾಗ ಇದು ತಣ್ಣಗಾಗಕ್ಕೆ ಬಿಡೋದ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ಒಂದು ಚಾಕ್ ತಗೊಂಡು ಸುತ್ತ ಈ ರೀತಿ ಬಿಡಿಸ್ಕೊಳ್ಳೋದ. ಈ ರೀತಿ ರೌಂಡಾಗಿ ಹಿಂಗೆ ಮಾಡಿದರೆ ಚೆನ್ನಾಗಿ ನೀಟಾಗಿ ಬರುತ್ತೆ. ಮನೇಲಿ ಏನಾದ್ರು ಚಾಕ್ ಇದ್ದರೆ ಈ ರೀತಿ ಬಿಡಿಸ್ಕೊಂಡು ಆಮೇಲೆ ಒಂದು ಪ್ಲೇಟ್ ಇಟ್ಕೊಂಡು ಡಿಮೋಲ್ಡ್ ಮಾಡೋದ. ನೋಡಿ ಫ್ರೆಂಡ್ಸ್, ಮೇಲೆ ಸ್ವಲ್ಪ ಟ್ಯಾಪ್ ಮಾಡಿದರೆ ಕ್ಲೀನಾಗಿ ಬಂದುಬಿಡ್ತದೆ. ವಾವ್, ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ಈ ಬಟರ್ ಪೇಪರ್ ಎಲ್ಲ ತೆಗೆದು ಬಿಡೋದು ಇವಾಗ. ನೋಡಿ ಫ್ರೆಂಡ್ಸ್, ಈ ರೀತಿ ಆಗಿದೆ. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ, ಸ್ಪಾಂಜಿಯಾಗಿ. ಈಗ ಒಂದು ಚಾಕ್ ತಗೊಂಡು ಕಟ್ ಮಾಡ್ಕೊಳ್ಳೋದು ಇವಾಗ. ನೋಡಿ ಫ್ರೆಂಡ್ಸ್, ಈ ರೀತಿ ಕಟ್ ಮಾಡ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ ಫ್ರೆಂಡ್ಸ್. ನಮ್ಮ ಚಾನಲ್ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ವಿಡಿಯೋ ನೋಡಿ. ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ. ಸ್ಪಾಂಜಿಯಾಗಿ ಚೆನ್ನಾಗಿ ಕ್ಲೀನಾಗಿ ಬಂದಿದೆ. ಟೇಸ್ಟ್ ಮಾಡಿ ನೋಡಿ ಫ್ರೆಂಡ್ಸ್, ಸೂಪರಾಗೈತೆ. ನೋಡಿ ಫ್ರೆಂಡ್ಸ್, ಈ ರೀತಿ ಬಂದಿದೆ ಗೀ ಕೇಕ್. ತುಪ್ಪ ಹಾಕಿ ಮಾಡಿರೋ ಕೇಕ್ ಚೆನ್ನಾಗಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅಪ್ಕಮಿಂಗ್ ವೀಡಿಯೋಸ್ ಎಲ್ಲ ನೋಡ್ತಾರೆ. ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೆ ನೋಡಿ ಫ್ರೆಂಡ್ಸ್, ಅವಾಗ ಗೊತ್ತಾಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್.